ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್ 1 ವರ್ಷದ ಮಟ್ಟಿಗೆ 32 ಕೇಸ್ಗಳು ಈಗ ಅವ್ರ ಮೇಲೆ ದಾಖಲಾಗಿರೋದು. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಅಶ್ವಿನಿ, ಈ ಒಂದು ಮಹೇಶ್ ತಿಮ್ರೋಡಿ ಅವರು ಕಾನೂನುಗಳ ಉಲ್ಲಂಘನೆ, ಅಶಾಂತಿ ಸೃಷ್ಟಿ, ಸಮಾಜದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತದ್ದು, ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಆರೋಪವನ್ನ ಹೊಂದಿರುವಂತಹ ಈ ಒಂದು ಮಹೇಶ್ ತಿಮ್ರೋಡಿ ಅವರ ವಿರುದ್ಧ ಒಟ್ಟು 32 ಪ್ರಕರಣಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಂದಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತದ್ದು, ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಈ ಪುತ್ತೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಇದನ್ನ ಪರಿಶೀಲನೆ ಮಾಡಿದಂತಹ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲಾ ವರ್ಗೀಸ್ ಅವರು ಇವರನ್ನ ಮಹೇಶ್ ತಿಮ್ರೋಡಿ ಅವರನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡೋದಕ್ಕೆ ಆದೇಶ ಕೂಡ ಮಾಡಿದ್ದಾರೆ. ಈ ಒಂದು ಆದೇಶ ಬಂದಿರುವಂತಹ ವಿಚಾರ ಈಗ ಮಹೇಶ್ ತಿಮ್ರೋಡಿ ಅವರ ಬೆಂಬಲಿಗರಿಗೆ, ಜೊತೆಗೆ ಈ ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಏನ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತ ದೊಡ್ಡ ಶಾಕ್ ಕೂಡ ಇದ್ದಾರೆ. ಇದೀಗ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಕಾನೂನು ಹೋರಾಟದಲ್ಲೂ ಕೂಡ ಅವರಿಗೆ ಹಿನ್ನಡೆ ಆದ್ರೆ ಅವರನ್ನ ಇಲ್ಲಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳೆಲ್ಲರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿವರೆಗೂ ಹೋಗಿ ಅವರನ್ನ ವಾಪಸ್ ಬಿಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವಂತಹ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲೂ ಕೂಡ ಅವರನ್ನ 25ನೇ ತಾರೀಕಿಗೆ ಪೊಲೀಸ್ ಠಾಣೆಗೆ ಹಾಜರಾಗೋಕೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದೊಮ್ಮೆ ಏನಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರು ನ್ಯಾಯಾಲಯದಲ್ಲೂ ಕೂಡ ಒಂದರ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಅಲ್ಲಿ ಏನಾದ್ರೂ ಅವರಿಗೆ ಬೇಲ್ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಂತಹ ಮಹೇಶ್ ತಿಮ್ರೋಡಿ ಅವರನ್ನ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರುವಂತಹ ಕಾರಣಕ್ಕಾಗಿ ಬಹುದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಇವತ್ತು ಸಂಜೆ 6 ಗಂಟೆಗೆ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಒಂದು ನಿರ್ಧಾರ ಕೂಡ ಮಾಡಲಾಗುತ್ತೆ. ಆದ್ರೆ ಈಗಾಗಲೇ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್ 1 ವರ್ಷದ ಮಟ್ಟಿಗೆ 32 ಕೇಸ್ಗಳು ಈಗ ಅವ್ರ ಮೇಲೆ ದಾಖಲಾಗಿರೋದು. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಅಶ್ವಿನಿ, ಈ ಒಂದು ಮಹೇಶ್ ತಿಮ್ರೋಡಿ ಅವರು ಕಾನೂನುಗಳ ಉಲ್ಲಂಘನೆ, ಅಶಾಂತಿ ಸೃಷ್ಟಿ, ಸಮಾಜದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತದ್ದು, ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಆರೋಪವನ್ನ ಹೊಂದಿರುವಂತಹ ಈ ಒಂದು ಮಹೇಶ್ ತಿಮ್ರೋಡಿ ಅವರ ವಿರುದ್ಧ ಒಟ್ಟು 32 ಪ್ರಕರಣಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಂದಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತದ್ದು, ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಈ ಪುತ್ತೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳಿಗೆ ಒಂದು ಅರ್ಜಿ ಕೂಡ ಸಲ್ಲಿಸಿದ್ರು. ಇದನ್ನ ಪರಿಶೀಲನೆ ಮಾಡಿದಂತಹ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲಾ ವರ್ಗೀಸ್ ಅವರು ಇವರನ್ನ ಮಹೇಶ್ ತಿಮ್ರೋಡಿ ಅವರನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡೋದಕ್ಕೆ ಆದೇಶ ಕೂಡ ಮಾಡಿದ್ದಾರೆ. ಈ ಒಂದು ಆದೇಶ ಬಂದಿರುವಂತಹ ವಿಚಾರ ಈಗ ಮಹೇಶ್ ತಿಮ್ರೋಡಿ ಅವರ ಬೆಂಬಲಿಗರಿಗೆ, ಜೊತೆಗೆ ಈ ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಏನ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತ ದೊಡ್ಡ ಶಾಕ್ ಕೂಡ ಇದ್ದಾರೆ. ಇದೀಗ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಕಾನೂನು ಹೋರಾಟದಲ್ಲೂ ಕೂಡ ಅವರಿಗೆ ಹಿನ್ನಡೆ ಆದ್ರೆ ಅವರನ್ನ ಇಲ್ಲಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳೆಲ್ಲರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿವರೆಗೂ ಹೋಗಿ ಅವರನ್ನ ವಾಪಸ್ ಬಿಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವಂತಹ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲೂ ಕೂಡ ಅವರನ್ನ 25ನೇ ತಾರೀಕಿಗೆ ಪೊಲೀಸ್ ಠಾಣೆಗೆ ಹಾಜರಾಗೋಕೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದೊಮ್ಮೆ ಏನಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರು ನ್ಯಾಯಾಲಯದಲ್ಲೂ ಕೂಡ ಒಂದರ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಅಲ್ಲಿ ಏನಾದ್ರೂ ಅವರಿಗೆ ಬೇಲ್ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಂತಹ ಮಹೇಶ್ ತಿಮ್ರೋಡಿ ಅವರನ್ನ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರುವಂತಹ ಕಾರಣಕ್ಕಾಗಿ ಬಹುದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಇವತ್ತು ಸಂಜೆ 6 ಗಂಟೆಗೆ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಒಂದು ನಿರ್ಧಾರ ಕೂಡ ಮಾಡಲಾಗುತ್ತೆ. ಆದ್ರೆ ಈಗಾಗಲೇ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್ 1 ವರ್ಷದ ಮಟ್ಟಿಗೆ 32 ಕೇಸ್ಗಳು ಈಗ ಅವ್ರ ಮೇಲೆ ದಾಖಲಾಗಿರೋದು. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ?
ಅಶ್ವಿನಿ, ಈ ಒಂದು ಮಹೇಶ್ ತಿಮ್ರೋಡಿ ಅವರು ಕಾನೂನುಗಳ ಉಲ್ಲಂಘನೆ, ಅಶಾಂತಿ ಸೃಷ್ಟಿ, ಸಮಾಜದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತದ್ದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಆರೋಪವನ್ನ ಹೊಂದಿರುವಂತಹ ಈ ಒಂದು ಮಹೇಶ್ ತಿಮ್ರೋಡಿ ಅವರ ವಿರುದ್ಧ ಒಟ್ಟು 32 ಪ್ರಕರಣಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಂದಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತದ್ದು ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಈ ಪುತ್ತೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಇದನ್ನ ಪರಿಶೀಲನೆ ಮಾಡಿದಂತಹ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲಾ ವರ್ಗೀಸ್ ಅವರು ಇವರನ್ನ ಮಹೇಶ್ ತಿಮ್ರೋಡಿ ಅವರನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡೋದಕ್ಕೆ ಆದೇಶ ಕೂಡ ಮಾಡಿದ್ದಾರೆ. ಈ ಒಂದು ಆದೇಶ ಬಂದಿರುವಂತಹ ವಿಚಾರ ಈಗ ಮಹೇಶ್ ತಿಮ್ರೋಡಿ ಅವರ ಬೆಂಬಲಿಗರಿಗೆ ಜೊತೆಗೆ ಈ ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಏನ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತ ದೊಡ್ಡ ಶಾಕ್ ಕೂಡ ಇದ್ದಾರೆ. ಇದೀಗ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಕಾನೂನು ಹೋರಾಟದಲ್ಲೂ ಕೂಡ ಅವರಿಗೆ ಹಿನ್ನಡೆ ಆದ್ರೆ ಅವರನ್ನ ಇಲ್ಲಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳೆಲ್ಲರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿವರೆಗೂ ಹೋಗಿ ಅವರನ್ನ ವಾಪಸ್ ಬಿಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವಂತಹ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲೂ ಕೂಡ ಅವರನ್ನ 25ನೇ ತಾರೀಕಿಗೆ ಪೊಲೀಸ್ ಠಾಣೆಗೆ ಹಾಜರಾಗೋಕೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದೊಮ್ಮೆ ಏನಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರು ನ್ಯಾಯಾಲಯದಲ್ಲೂ ಕೂಡ ಒಂದರ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಅಲ್ಲಿ ಏನಾದ್ರೂ ಅವರಿಗೆ ಬೇಲ್ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ನಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಂತಹ ಮಹೇಶ್ ತಿಮ್ರೋಡಿ ಅವರನ್ನ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರುವಂತಹ ಕಾರಣಕ್ಕಾಗಿ ಬಹುದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಇವತ್ತು ಸಂಜೆ 6 ಗಂಟೆಗೆ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಒಂದು ನಿರ್ಧಾರ ಕೂಡ ಮಾಡಲಾಗುತ್ತೆ. ಆದ್ರೆ ಈಗಾಗಲೇ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು 1 ವರ್ಷದ ಮಟ್ಟಿಗೆ 32 ಕೇಸ್ಗಳು ಈಗ ಅವ್ರ ಮೇಲೆ ದಾಖಲಾಗಿರೋದು. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಅಶ್ವಿನಿ, ಈ ಒಂದು ಮಹೇಶ್ ತಿಮ್ರೋಡಿ ಅವರು ಕಾನೂನುಗಳ ಉಲ್ಲಂಘನೆ, ಅಶಾಂತಿ ಸೃಷ್ಟಿ, ಸಮಾಜದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತದ್ದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಆರೋಪವನ್ನ ಹೊಂದಿರುವಂತಹ ಈ ಒಂದು ಮಹೇಶ್ ತಿಮ್ರೋಡಿ ಅವರ ವಿರುದ್ಧ ಒಟ್ಟು 32 ಪ್ರಕರಣಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರಿಂದಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತದ್ದು ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಈ ಪುತ್ತೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಇದನ್ನ ಪರಿಶೀಲನೆ ಮಾಡಿದಂತಹ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲಾ ವರ್ಗೀಸ್ ಅವರು ಇವರನ್ನ ಮಹೇಶ್ ತಿಮ್ರೋಡಿ ಅವರನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡೋದಕ್ಕೆ ಆದೇಶ ಕೂಡ ಮಾಡಿದ್ದಾರೆ. ಈ ಒಂದು ಆದೇಶ ಬಂದಿರುವಂತಹ ವಿಚಾರ ಈಗ ಮಹೇಶ್ ತಿಮ್ರೋಡಿ ಅವರ ಬೆಂಬಲಿಗರಿಗೆ ಜೊತೆಗೆ ಈ ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಏನ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತ ದೊಡ್ಡ ಶಾಕ್ ಕೂಡ ಇದ್ದಾರೆ. ಇದೀಗ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಕಾನೂನು ಹೋರಾಟದಲ್ಲೂ ಕೂಡ ಅವರಿಗೆ ಹಿನ್ನಡೆ ಆದ್ರೆ ಅವರನ್ನ ಇಲ್ಲಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳೆಲ್ಲರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿವರೆಗೂ ಹೋಗಿ ಅವರನ್ನ ವಾಪಸ್ ಬಿಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವಂತಹ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲೂ ಕೂಡ ಅವರನ್ನ 25ನೇ ತಾರೀಕಿಗೆ ಪೊಲೀಸ್ ಠಾಣೆಗೆ ಹಾಜರಾಗೋಕೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದೊಮ್ಮೆ ಏನಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರು ನ್ಯಾಯಾಲಯದಲ್ಲೂ ಕೂಡ ಒಂದರ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಅಲ್ಲಿ ಏನಾದ್ರೂ ಅವರಿಗೆ ಬೇಲ್ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಟ್ನಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಂತಹ ಮಹೇಶ್ ತಿಮ್ರೋಡಿ ಅವರನ್ನ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರುವಂತಹ ಕಾರಣಕ್ಕಾಗಿ ಬಹುದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಇವತ್ತು ಸಂಜೆ 6 ಗಂಟೆಗೆ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಒಂದು ನಿರ್ಧಾರ ಕೂಡ ಮಾಡಲಾಗುತ್ತೆ. ಆದ್ರೆ ಈಗಾಗಲೇ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ.